ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಂಗ್ ಕಮಾಂಡರ್ ನಿಂದ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ FIR ಹಾಗೂ ಪ್ರತಿ FIR ಆಗಿದೆ. ಇನ್ನು ಇದ್ರ ಬಗ್ಗೆ ಈಗಾಗಲೇ ಠಾಣೆಗೆ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರು ಕೂಡ ಬಂದು ಒಂದಷ್ಟು ವಿಚಾರಗಳನ್ನ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದಾರೆ. ಅವರೇ ನಾನು ಮಾತಾಡಿಸ್ತಾ ಮೇಡಮ್, ಇವತ್ತು ನೀವು ಠಾಣೆಗೆ ಬಂದಿದ್ದೀರಾ. ಒಂದು ಕಡೆ ಏನು ವಿಂಗ್ ಕಮಾಂಡರ್ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಆದರೆ ಈ ಸಂದರ್ಭದಲ್ಲಿ ಯುವಕ ಹಿಂದಿ ಹುಡುಗ ಅನ್ನುವಂಥ ನಿಟ್ಟಲ್ಲಿ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ವಿಂಗ್ ಕಮಾಂಡರ್ ಕೂಡ ಸಾಕಷ್ಟು ಕಂಪ್ಲೇಂಟಲ್ಲಿ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? ಸರ್, ಇದು ಪ್ರಕರಣ ಏನು ಹೊರಗಡೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಆಯಿತು, ಆತ ಏನು ಒಂದು ವಿಡಿಯೋ ಮಾಡಿದ್ರು, ಅವೆಲ್ಲವೂ ಸುಳ್ಳು ಅಂತ ನಾನು ಹೇಳೋದಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಹಲ್ಲೆ ಆಗಿರುವಂಥದ್ದು ನಮ್ಮ ಕನ್ನಡದ ಹುಡುಗನ ಮೇಲೆ, ವಿಕಾಸ್ ಅಂತ ಏನಿರ್ತಾರೆ ಆತನ ಮೇಲೆ ಈ ಏರ್ ಫೋರ್ಸ್ನ ಒಬ್ಬ ಕಮಾಂಡರ್ ಅಂತ ಹೇಳ್ಕೊಂಡು ಹಲ್ಲೆ ಮಾಡಿರುವಂಥದ್ದು. ಅದಕ್ಕೆ ಅಲ್ಲಿನ ಒಬ್ಬ ಸಾರ್ವಜನಿಕರು ಕೂಡ ನೂರಾರು ಜನ ಅದಕ್ಕೆ ಸಾಕ್ಷಿ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸರಿಗೆ ಸಿಕ್ಕಿರುವಂಥ ಎಲ್ಲ CC ಕ್ಯಾಮ್ರಾ ಫುಟೇಜ್ಗಳೇ ಅದಕ್ಕೆ ಸಾಕ್ಷಿ ಹೇಳುತ್ತೆ. ಅದ್ರ ಜೊತೆಗೆ ಇವ್ರೇನ್ ಮಾಡ್ತಾರೆ, ನನಗೆ ಕನ್ನಡ ಬರೋದಿಲ್ಲ ಅಂತ ಕನ್ನಡನ ಮುಂದೆ ಇಟ್ಕೊಂಡು ಹಲ್ಲೆಯನ್ನ ಮಾಡ್ಬಿಟ್ಟು ಇವ್ರಿಗೆ ಭಯ ಆಗಿದೆ ಅನ್ಸುತ್ತೆ, ಎಲ್ಲಿ ಮತ್ತೆ ಇದೆಲ್ಲ ಪ್ರಕರಣಗಳು ಬೇರೆ ದಿಕ್ಕು ತಗೊಳುತ್ತೆ ಅಂತ ಹೇಳಿ ಕನ್ನಡ ಅನ್ನೋ ವಿಚಾರನ ಮಧ್ಯಕ್ಕೆ ತಗೊಂಡ್ ಬಂದ್ಬಿಟ್ಟು ಎಸ್ಕೇಪ್ ಆಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮೇಡಮ್, ಒಬ್ಬ ಯೋಧನಾಗಿ ಒಂದು ವಿಚಾರ ಆಗುತ್ತೆ, ಗಾಡಿ ಟಚ್ ಆಗಿರುವಂತಹ ಒಂದು ವಿಚಾರವನ್ನ ತೆಗೆದುಕೊಂಡು ಈ ರೀತಿಯಾಗಿ ಕನ್ನಡ ಅಂತ ಹೇಳಿ ಮಾಡಿ, ಜೊತೆಗೆ ಈಗಾಗಲೇ FIR ಅನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಕೂಡ ಕನ್ನಡದವರು, ಆಮೇಲೆ ಲೋಕಲೈಟ್ಸ್ ಎಲ್ಲರೂ ಕೂಡ ಯಾರು ನಮ್ಗೆ ಹೆಲ್ಪ್ ಮಾಡಲಿಲ್ಲ, ಬದಲಾಗಿ ನಮ್ಮೇಲೇನೆ ಹಲ್ಲೆ ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ಈಗ ಇದೆ, ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಒಂದಷ್ಟು ಜನ ಈ ಥರದವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನ್ ಬೇಕೋ ಅದನ್ನ, ಬೆಂಗಳೂರು ಬಗ್ಗೆ ಏನ್ ಬೇಕೋ ಅದು ಮಾತಾಡ್ತಾರೆ, ಕರ್ನಾಟಕದ ಬಗ್ಗೆ ಏನ್ ಬೇಕೋ ಮಾತಾಡ್ತಾರೆ, ಕನ್ನಡಿಗರ ಬಗ್ಗೆ ಏನ್ ಬೇಕೋ ಮಾತಾಡ್ತಾರೆ. ಇವೆಲ್ಲ ನೋಡಿ 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 ನಾವು ಬೇಸತ್ತು ಹೋಗ್ಬಿಟ್ಟಿದೀವಿ. ಹಾಗಾಗಿ ನಾನು ಒಂದೇ ಹೇಳ್ಕೊಳ್ಳೋದು ಸರ್, ಕನ್ನಡಿಗರ ತಂಟೆಗೆ ಬರಬೇಡಿ. ನಮ್ಮ ಕನ್ನಡಿಗರ ತಂಟೆಗೆ ಬಂದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಈಗ ವಿಕಾಸನ್ನ ಹೇಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡು ಕಸ್ಟಡಿಗೆ ತಗೊಂಡಿದ್ದಾರೋ, ಏನಾತ ಹೇಳ್ತಾ ಇದ್ದಾನೆ ನಾನು ಏರ್ ಫೋರ್ಸ್ ಕಮಾಂಡರ್ ಅಂತ, ಆತನ್ನೂ ಕೂಡ ಇದೇ ತರದ ಒಂದು ಪ್ರಕ್ರಿಯೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು, ತನಿಖೆ ಮಾಡಬೇಕು. ಆತನ ಮೇಲೂ ಕೂಡ FIR ಮಾಡಿದ್ದಾರೆ. ಆದ್ರೆ FIR ಅಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ, FIR ಅಲ್ಲಿ ಎಲ್ಲೂ ಕೂಡ ಆತನ ಹೆಸರೇ ಉಲ್ಲೇಖ ಮಾಡಿಲ್ಲ. ಅಲ್ಲಿ ಏನಂತ ಹೇಳ್ತಾರೆ, ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಆದ್ರೆ ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ತನಿಖೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ತನಿಖೆ ಯಾವ ಒಂದು ದಿಕ್ಕಿನಲ್ಲಿ ಪೊಲೀಸ್ನವ್ರು ತಗೊಂಡು ಹೋಗ್ತಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ವಿಕಾಸ್ ಆದಷ್ಟು ಬೇಗ ಬಿಡುಗಡೆ ಆಗಬೇಕು. ವಿಕಾಸ್ಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ ಸರ್. ಅವನಿಗೆ ಏನು ಖಂಡಿತವಾಗ್ಲೂ ಅನ್ಯಾಯ ಆಗಿರೋದಕ್ಕೆ ಪರಿಹಾರವನ್ನ ಆತ ಕಟ್ಕೊಡ್ಲೇಬೇಕು. ಮೇಡಮ್, ಈಗಾಗಲೇ ವಿಂಗ್ ಕಮಾಂಡರ್ ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅದಾದ ಬಳಿಕವಾಗಿ ವಿಕಾಸ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ವಿಕಾಸ್ ವಿಂಗ್ ಕಮಾಂಡರ್ಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ, ಆದ್ರೆ ಅಲ್ಲಿರುವಂತಹ CCTVಗಳು ಬೇರೆ ವಿಚಾರಗಳನ್ನೇ ಹೇಳ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದನ್ನೇ ನಾನು ಹೇಳ್ತಾ ಇರೋಂಥದ್ದು, ಯಾರು ಆ ಫುಟೇಜಸ್ನ ನೋಡಿದ್ರು ಸರ್ ನಿಜವಾಗ್ಲೂ ರಕ್ತ ಕುದಿಯುತ್ತೆ. ಯಾಕೆಂತಂದ್ರೆ ರಾತ್ರಿ ನಾನು ಸುಮಾರು 1-1:30 ರಾತ್ರಿಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಒಂದಷ್ಟು ಜನ, ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಸಹೋದರರು ಎಲ್ಲರೂ ಕೂಡ ಸ್ಟೇಷನ್ಗೆ ಬಂದಿರ್ತಾರೆ. ನಾನು ಆ ಫುಟೇಜ್ಗಳನ್ನ ಅಷ್ಟೊತ್ತಲ್ಲಿ ನೋಡುವಾಗ ನನಗೆ ರಕ್ತ ಕುದೀತಾ ಇತ್ತು. ಏನಾಗ್ತಾ ಇದೆ, ಯಾಕೆ ನಮ್ಮ ಪೊಲೀಸ್ನವರು ಕೂಡ, ನಮ್ಮ ಕರ್ನಾಟಕ ಪೊಲೀಸ್ನವರು ಕನ್ನಡಿಗರೇ ಅಲ್ವಾ? ಒಬ್ಬ ಅಮಾಯಕ ಸರ್, ಒಬ್ಬ ಅಮಾಯಕ ಕನ್ನಡಿಗನ ಮೇಲೆ ಈ ರೀತಿ ಹಲ್ಲೆ ಮಾಡಿ ಅದರಲ್ಲಿ ಕನ್ನಡ ಅನ್ನುವಂಥ ಒಂದು ಸಿಂಪತಿನ ಗಿಟ್ಟಿಸ್ಕೊಳ್ಳೋಕೆ ಹೊರ ರಾಜ್ಯ ಇದನ್ನ ಬಳಸ್ಕೋತಾರ ಒಂದು ಸಿಂಪತಿಯಾಗಿ, ಅಂದ್ರೆ ಇದು ಖಂಡಿತವಾಗ್ಲೂ ನಮ್ಮ ಹೋರಾಟಗಾರರಿಗೆ ನಿಜವಾಗ್ಲೂ ಇದು ಬಹಳನೇ ಒಂದು ಶಾಕಿಂಗ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅದ್ರ ಜೊತೆಗೆ ಒಂದು ಕೆಟ್ಟ ಸಂದೇಶವನ್ನ ಇವರು ಕಳಿಸುವಂತದ್ದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಹೌ ಸೇಫ್ ವಿ ಆರ್ ಇನ್ ಬ್ಯಾಂಗ್ಳೂರ್ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಸೇಫ್ ಆಗಿ ಇರೋದಕ್ಕೆ ಎಲ್ಲ ಹೊರಗಿನವರು ಬಂದು ಇವತ್ತು ಬೆಂಗಳೂರಲ್ಲಿ ಸೇರ್ಕೋತಾ ಇರುವಂತದ್ದು. ಹಾಗಾಗಿ ಇದು ಯಾವುದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ವಿಕಾಸ್ನ ಹೇಗೆ ನೀವು ತನಿಖೆ ಮಾಡ್ತಾ ಇದ್ದೀರೋ, ಆ ಏರ್ ಫೋರ್ಸ್ ಅಧಿಕಾರಿಯನ್ನು ಕೂಡ ನೀವು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.